ಹೇಳಿ ಏನಕ್ಕೆ ಬಂದೆ ಇದಕ್ಕೆ? ನಾನು ನೀಟ್ ಆಸ್ಪಿರೆಂಟ್ ಸರ್, ನಾನು ನೀಟ್ ಆಸ್ಪಿರೆಂಟ್ ಮಾಡ್ತಾ ಇರೋದು. ನಮ್ಗೆ ಎಷ್ಟು ನೋವು ಆಗ್ತದೆ ಅಂದರೆ ಈ ಕರಪ್ಷನ್ ನಾವು ಮಾಡ್ತಾ ಇರೋ ಕಾಂಪಿಟೇಷನ್ ಪ್ರಕಾರ ನಮ್ಗೆ ಸಿಕ್ಕಿರೋ ಪ್ರತಿಭೆ ಪ್ರಕಾರ ನಮಗೆ ವ್ಯಾಲ್ಯೂ ಇಲ್ಲ ಸರ್. ನಾವೆಷ್ಟು ಕಷ್ಟಪಟ್ಟು ಓದ್ತೀವಿ. 2 ವರ್ಷದಿಂದ ನಾನು ಡ್ರಾಪರ್ ತೊಗೊಂಡು ಓದ್ತಾ ಇರೋದು, ಆದರೆ ಹ್ಯಾಪಿನೆಸ್ ಇಲ್ಲ ನನಗೆ. ಅದ್ರ ಮೇಲೆ ಪೇಪರ್ ಲೀಕ್ ಮೇಲೆ ಪೇಪರ್ ಲೀಕ್, ಪೇಪರ್ ಲೀಕ್ ಮೇಲೆ ಪೇಪರ್ ಲೀಕ್. 81 ಬಾರಿ ಪೇಪರ್ ಲೀಕ್ ಮಾಡಿದ್ದಾರೆ. ಯಾರು ನ್ಯಾಯ ಇದಕ್ಕೆ? ಇದು ಯಾರು ನ್ಯಾಯ ಕೊಡ್ತಾರೆ? ಧರ್ಮೇಂದ್ರ ಪ್ರಧಾನ್ ಅವ್ರು ರಿಸೈನ್ ಕೊಡಲೇಬೇಕು. ಅವ್ರು ಕೊಟ್ಟಿಲ್ಲ ಅಂದರೆ ನಾವು 20ನೇ ತಾರೀಕು ಎಲ್ಲರೂ ಬರ್ತಾ ಇದೀವಿ. ಇವತ್ತು 21ನೇ ತಾರೀಕು ನಮಗೆ ರೀನೀಟ್ ಇದೆ, ಅದರಲ್ಲೂ ಪಾರ್ಟಿಸಿಪೇಟ್ ಮಾಡಬೇಕಂತ ಇದ್ದೀನಿ. ಬಟ್ 20th ನಾನು ಹೆಂಗಾದ್ರೂ ಮಾಡಿ ಬಂದ್ಬಿಟ್ಟು ಅಲ್ಲಿ ಜಂತರ್ ಮಂತ್ರಲ್ಲಿ ಹೇಳಿದ ಡೆಲ್ಲಿಗೆ ಬಂದ್ಬಿಟ್ಟು ಅಲ್ಲಿ ಪಾರ್ಟಿಸಿಪೇಟ್ ಮಾಡಿಬಿಟ್ಟು ನಾನು ನೀಟ್ ಎಕ್ಸಾಮ್ ಬರೆಯೋಕ್ಕಾಗುತ್ತೆ. ಬರಲಿ ಬಿಡಲಿ, ನಮ್ಮ ಪ್ರಯತ್ನ ಮಾಡೋದು ನಾವು ಮಾಡ್ತೀವಿ ಮ್ಯಾಮ್. ಹಂಗಂದ್ರೆ ಏನು ಮ್ಯಾಮ್ ನ್ಯಾಯ ಸಿಕ್ತು ನಮಗೆ? ಅದ್ರ ಜೊತೆಗೆ ಈ CT ಪ್ರಕಾರ ಬರುತ್ತೆ. CT ಕೊಟ್ಬಿಡ್ಲಿ, ಇಲ್ಲ ಅಂದರೆ ನೀಟ್ ಪರೀಕ್ಷೆನೇ ಬೇಡ. ಇವ್ರು ವೈಲ್ಡ್ ಮಾಡೋಕ್ಕಾಗಲ್ಲ ಅಂದರೆ ಬೇಡ ಬಿಡಿ, ಅವ್ರಿಗೆ CT ಪರೀಕ್ಷೆ ಕೊಡಲಿ. ಅವರು ನಮ್ಮ ಕರ್ನಾಟಕದಲ್ಲೇ ಸ್ಟೂಡೆಂಟ್ ಮಾಡಲಿ, ಬೇಕಾದರೆ ಬೇರೆ ಸ್ಟೇಟಿಂದ ಬಂದು ಓದಬೇಕಂತಿದ್ರೆ ಅವ್ರು ಕೊಡಲಿ ಬಿಡಿ, ಬೇಕಾದರೆ ಅವ್ರು ನೀಟ್ ಬರೀಲಿ. ನಮಗೆ ನಮ್ಮ ಕರ್ನಾಟಕದಲ್ಲೇ ಸೀಟ್ ಬೇಕು. ನಾವು ಅದಕ್ಕೋಸ್ಕರ ಕರ್ನಾಟಕಕ್ಕೋಸ್ಕರನೇ ನಾವು ಫೈಟ್ ಮಾಡೋದು. ದಯವಿಟ್ಟು ಇದನ್ನು ಪಾಯಿಂಟ್ ಔಟ್ ಮಾಡಿಬಿಟ್ಟು ಅವ್ರು ರಿಸಿಗ್ನೇಷನ್ ಕೊಡಬೇಕು. ಹೊಸ ಈ ನೀಟ್ ಎಕ್ಸಾಮ್ನ ಕ್ಯಾನ್ಸಲ್ ಮಾಡಬೇಕು, ಮತ್ತು KCT ಮೂಲಕ ನಮ್ಗೆ ಸೀಟ್ ಕೊಡಬೇಕು, ಮತ್ತು ಈ KCTನ ನಾವು ಮೂವ್ ಮಾಡಬೇಕು ಅಂತ. ಬೇಡ ಸರ್, ನೀಟೇ ಬೇಡ ಸರ್. ಅದು ಕಾಂಪಿಟೇಷನ್ ಎಷ್ಟು ಸರ್? 23 ಲಕ್ಷ, ಒಂದು 50,000 ಸೀಟಿಗೆ ಸಾಯ್ತಾರೆ ಸರ್. ಯಾವ ನ್ಯಾಯ ಸರ್ ಅದು? 50,000 ಸೀಟ್ ಅಷ್ಟೇ. ಯಾವ ನ್ಯಾಯ? 100ಕೊಂದು ಜನ ಯಾವ ಮೂಲೆಗೆ ಸರ್ ಅದು? ನಾವು ಬರಿತಾ ಇದ್ದೀವಿ ತಾನೆ ನೀಟ್. 2 ವರ್ಷದಿಂದ ಬರಿತಾ ಇದ್ದೀವಿ. ಒಂದು ಆಸೆ ಇಲ್ವಾ ಸರ್ ನಮ್ಗೆ ಆಗಬೇಕು ಮ್ಯಾಮ್ ಅಂತ ಅಂದ್ಬಿಟ್ಟು? ಅದು ತುಂಬ ಬೇಜಾರ ಸಂಗತಿ. ಮತ್ತು ಇನ್ನೊಂದು, ಎಜುಕೇಷನ್ ಸಿಸ್ಟಮಲ್ಲಿ ಕ್ಯಾಸ್ಟಿಸಮ್ ತೊಗೊಂಡ್ಬರ್ತಾರೆ. ಕ್ಯಾಸ್ಟಿಸಮ್ ಫಸ್ಟ್ ಅದನ್ನ ತೆಗ್ದಾಕಿ, ಕ್ಯಾಸ್ಟಿಸಮ್ನ ಫಸ್ಟ್ ತೆಗಿಬೇಕು. ಆಗ್ಲೇ ನಮ್ಮ ದೇಶ ಉದ್ಧಾರ ಆಗೋದು. ಅದಂತೂ 100% ಹೇಳ್ತೀನಿ. ಈಗ ಹೌದು, ಎಕ್ಸಾಮ್ ಲೀಕ್ ಆಗಿದ ತಕ್ಷಣ ಅವ್ರ ತಂದೆ ತಾಯಿ ಫೀಲ್ ಮಾಡೋ ಒಂದು ನಮಗೆ ತುಂಬ ಬೇಜಾರಾಗುತ್ತೆ ಸರ್. ಅವ್ರು ಹೇಳಿದ್ರು ಬಿಟ್ಬಿಡು ಕನ್ಸಿದ್ದನ್ನ, ಬಿಟ್ಬಿಡು ಅಂತಾರೆ. ಹೆಂಗ್ ಸರ್ ಬಿಡೋಕ್ಕಾಗುತ್ತೆ? ಆಸೆ ಹುಟ್ಟಿದಿಂದಾನು ಆಸೆ ಪಡ್ಕೊಂಡ್ ಬಂದಿದ್ದೀವಿ. ಮೆಡಿಕಲ್ ಮಾಡ್ಬೇಕಂದ್ರೆ ಮೆಡಿಕಲ್ ಮಾಡಬೇಕು ಅಂತ ಅಂದ್ಬಿಟ್ಟು ಅದನ್ನ ಒಂದು ಖುಷಿಯಾಗಿ ನಮಗೆ ಮೂವ್ಮೆಂಟೇ ಇಲ್ಲ ಸರ್. ಅದಕ್ಕೋಸ್ಕರ ನಾವು ಹೇಳ್ತಾರೋ ದಯವಿಟ್ಟು ಹೇಳಿ ಏನಕ್ಕೆ ಬಂದೆ ಇದಕ್ಕೆ? ನಾನು ನೀಟ್ ಆಸ್ಪಿರೆಂಟ್ ಸರ್, ನಾನು ನೀಟ್ ಆಸ್ಪಿರೆಂಟ್ ಮಾಡ್ತಾ ಇರೋದು. ನಮ್ಗೆ ಎಷ್ಟು ನೋವು ಆಗ್ತದೆ ಅಂದರೆ ಈ ಕರಪ್ಷನ್ ನಾವು ಮಾಡ್ತಾ ಇರೋ ಕಾಂಪಿಟೇಷನ್ ಪ್ರಕಾರ ನಮ್ಗೆ ಸಿಕ್ಕಿರೋ ಪ್ರತಿಭೆ ಪ್ರಕಾರ ನಮಗೆ ವ್ಯಾಲ್ಯೂ ಇಲ್ಲ ಸರ್. ನಾವೆಷ್ಟು ಕಷ್ಟಪಟ್ಟು ಓದ್ತೀವಿ. 2 ವರ್ಷದಿಂದ ನಾನು ಡ್ರಾಪರ್ ತೊಗೊಂಡು ಓದ್ತಾ ಇರೋದು, ಆದರೆ ಹ್ಯಾಪಿನೆಸ್ ಇಲ್ಲ ನನಗೆ. ಅದ್ರ ಮೇಲೆ ಪೇಪರ್ ಲೀಕ್ ಮೇಲೆ ಪೇಪರ್ ಲೀಕ್, ಪೇಪರ್ ಲೀಕ್ ಮೇಲೆ ಪೇಪರ್ ಲೀಕ್. 81 ಬಾರಿ ಪೇಪರ್ ಲೀಕ್ ಮಾಡಿದ್ದಾರೆ. ಯಾರು ನ್ಯಾಯ ಇದಕ್ಕೆ? ಇದು ಯಾರು ನ್ಯಾಯ ಕೊಡ್ತಾರೆ? ಧರ್ಮೇಂದ್ರ ಪ್ರಧಾನ್ ಅವ್ರು ರಿಸೈನ್ ಕೊಡಲೇಬೇಕು. ಅವ್ರು ಕೊಟ್ಟಿಲ್ಲ ಅಂದರೆ ನಾವು 20ನೇ ತಾರೀಕು ಎಲ್ಲರೂ ಬರ್ತಾ ಇದೀವಿ. ಇವತ್ತು 21ನೇ ತಾರೀಕು ನಮಗೆ ರೀನೀಟ್ ಇದೆ, ಅದರಲ್ಲೂ ಪಾರ್ಟಿಸಿಪೇಟ್ ಮಾಡಬೇಕಂತ ಇದ್ದೀನಿ. ಬಟ್ 20th ನಾನು ಹೆಂಗಾದ್ರೂ ಮಾಡಿ ಬಂದ್ಬಿಟ್ಟು ಅಲ್ಲಿ ಜಂತರ್ ಮಂತ್ರಲ್ಲಿ ಹೇಳಿದ ಡೆಲ್ಲಿಗೆ ಬಂದ್ಬಿಟ್ಟು ಅಲ್ಲಿ ಪಾರ್ಟಿಸಿಪೇಟ್ ಮಾಡಿಬಿಟ್ಟು ನಾನು ನೀಟ್ ಎಕ್ಸಾಮ್ ಬರೆಯೋಕ್ಕಾಗುತ್ತೆ. ಬರಲಿ ಬಿಡಲಿ, ನಮ್ಮ ಪ್ರಯತ್ನ ಮಾಡೋದು ನಾವು ಮಾಡ್ತೀವಿ ಮ್ಯಾಮ್. ಹಂಗಂದ್ರೆ ಏನು ಮ್ಯಾಮ್ ನ್ಯಾಯ ಸಿಕ್ತು ನಮಗೆ? ಅದ್ರ ಜೊತೆಗೆ ಈ CT ಪ್ರಕಾರ ಬರುತ್ತೆ. CT ಕೊಟ್ಬಿಡ್ಲಿ, ಇಲ್ಲ ಅಂದರೆ ನೀಟ್ ಪರೀಕ್ಷೆನೇ ಬೇಡ. ಇವ್ರು ವೈಲ್ಡ್ ಮಾಡೋಕ್ಕಾಗಲ್ಲ ಅಂದರೆ ಬೇಡ ಬಿಡಿ, ಅವ್ರಿಗೆ CT ಪರೀಕ್ಷೆ ಕೊಡಲಿ. ಅವರು ನಮ್ಮ ಕರ್ನಾಟಕದಲ್ಲೇ ಸ್ಟೂಡೆಂಟ್ ಮಾಡಲಿ, ಬೇಕಾದರೆ ಬೇರೆ ಸ್ಟೇಟಿಂದ ಬಂದು ಓದಬೇಕಂತಿದ್ರೆ ಅವ್ರು ಕೊಡಲಿ ಬಿಡಿ, ಬೇಕಾದರೆ ಅವ್ರು ನೀಟ್ ಬರೀಲಿ. ನಮಗೆ ನಮ್ಮ ಕರ್ನಾಟಕದಲ್ಲೇ ಸೀಟ್ ಬೇಕು. ನಾವು ಅದಕ್ಕೋಸ್ಕರ ಕರ್ನಾಟಕಕ್ಕೋಸ್ಕರನೇ ನಾವು ಫೈಟ್ ಮಾಡೋದು. ದಯವಿಟ್ಟು ಇದನ್ನು ಪಾಯಿಂಟ್ ಔಟ್ ಮಾಡಿಬಿಟ್ಟು ಅವ್ರು ರಿಸಿಗ್ನೇಷನ್ ಕೊಡಬೇಕು. ಹೊಸ ಈ ನೀಟ್ ಎಕ್ಸಾಮ್ನ ಕ್ಯಾನ್ಸಲ್ ಮಾಡಬೇಕು, ಮತ್ತು KCT ಮೂಲಕ ನಮ್ಗೆ ಸೀಟ್ ಕೊಡಬೇಕು, ಮತ್ತು ಈ KCTನ ನಾವು ಮೂವ್ ಮಾಡಬೇಕು ಅಂತ. ಬೇಡ ಸರ್, ನೀಟೇ ಬೇಡ ಸರ್. ಅದು ಕಾಂಪಿಟೇಷನ್ ಎಷ್ಟು ಸರ್? 23 ಲಕ್ಷ, ಒಂದು 50,000 ಸೀಟಿಗೆ ಸಾಯ್ತಾರೆ ಸರ್. ಯಾವ ನ್ಯಾಯ ಸರ್ ಅದು? 50,000 ಸೀಟ್ ಅಷ್ಟೇ. ಯಾವ ನ್ಯಾಯ? 100ಕೊಂದು ಜನ ಯಾವ ಮೂಲೆಗೆ ಸರ್ ಅದು? ನಾವು ಬರಿತಾ ಇದ್ದೀವಿ ತಾನೆ ನೀಟ್. 2 ವರ್ಷದಿಂದ ಬರಿತಾ ಇದ್ದೀವಿ. ಒಂದು ಆಸೆ ಇಲ್ವಾ ಸರ್ ನಮ್ಗೆ ಆಗಬೇಕು ಮ್ಯಾಮ್ ಅಂತ ಅಂದ್ಬಿಟ್ಟು? ಅದು ತುಂಬ ಬೇಜಾರ ಸಂಗತಿ. ಮತ್ತು ಇನ್ನೊಂದು, ಎಜುಕೇಷನ್ ಸಿಸ್ಟಮಲ್ಲಿ ಕ್ಯಾಸ್ಟಿಸಮ್ ತೊಗೊಂಡ್ಬರ್ತಾರೆ. ಕ್ಯಾಸ್ಟಿಸಮ್ ಫಸ್ಟ್ ಅದನ್ನ ತೆಗ್ದಾಕಿ, ಕ್ಯಾಸ್ಟಿಸಮ್ನ ಫಸ್ಟ್ ತೆಗಿಬೇಕು. ಆಗ್ಲೇ ನಮ್ಮ ದೇಶ ಉದ್ಧಾರ ಆಗೋದು. ಅದಂತೂ 100% ಹೇಳ್ತೀನಿ. ಈಗ ಹೌದು, ಎಕ್ಸಾಮ್ ಲೀಕ್ ಆಗಿದ ತಕ್ಷಣ ಅವ್ರ ತಂದೆ ತಾಯಿ ಫೀಲ್ ಮಾಡೋ ಒಂದು ನಮಗೆ ತುಂಬ ಬೇಜಾರಾಗುತ್ತೆ ಸರ್. ಅವ್ರು ಹೇಳಿದ್ರು ಬಿಟ್ಬಿಡು ಕನ್ಸಿದ್ದನ್ನ, ಬಿಟ್ಬಿಡು ಅಂತಾರೆ. ಹೆಂಗ್ ಸರ್ ಬಿಡೋಕ್ಕಾಗುತ್ತೆ? ಆಸೆ ಹುಟ್ಟಿದಿಂದಾನು ಆಸೆ ಪಡ್ಕೊಂಡ್ ಬಂದಿದ್ದೀವಿ. ಮೆಡಿಕಲ್ ಮಾಡ್ಬೇಕಂದ್ರೆ ಮೆಡಿಕಲ್ ಮಾಡಬೇಕು ಅಂತ ಅಂದ್ಬಿಟ್ಟು ಅದನ್ನ ಒಂದು ಖುಷಿಯಾಗಿ ನಮಗೆ ಮೂವ್ಮೆಂಟೇ ಇಲ್ಲ ಸರ್. ಅದಕ್ಕೋಸ್ಕರ ನಾವು ಹೇಳ್ತಾರೋ ದಯವಿಟ್ಟು